2 ಪ್ಲೇಟ್ ರವೆ ಇಡ್ಲಿ, ಮೊಸರೊಡೆ, ಸ್ಟ್ರಾಂಗ್ ಕಾಫಿ ಅಷ್ಟೇ ಸರ್? ಓಕೆ ಸರ್. ಹೇ ಅಮ್ಮ, ಅಯ್ಯಯ್ಯೋ, ಇವತ್ತೇನಾದ್ರೂ ಅಮ್ಮನ ಕೈಲಿ ಸಿಕ್ಕಾಕೊಂಡ್ಬಿಟ್ರೆ ಮುಗೀತು ನನ್ನ ಕತೆ ಗೋತ. ಮುದ್ದೆ ಎಸ್ಕೇಪ್ ಹೋಗೋಣ. ಏನಾದ್ರೂ ಹೇಳೆ, ನನ್ನ ನೀ ಕಷ್ಟದಿಂದ ಪಾರ್ ಮಾಡು. ಶಾಂತಿ, ಮೊದಲು ಹೊಟ್ಟೆ. ಏನ್ ಮಾಡೋದು, ಅಮ್ಮ ಅವ್ರಿಗೆ ರೀಚಾರ್ಜ್ ಆಗ್ಬೇಕಲ್ವಾ? ಜಲ್ದಿ. ಯಾರು ಕಾಣ್ತಾನೆ ಇಲ್ಲ. ಯಾರಪ್ಪ ಇಲ್ಲಿ? ಯಾರಾದ್ರೂ ಬಂದು ಆರ್ಡರ್ ತಗೊಳ್ರ. ಅಯ್ಯಯ್ಯೋ, ಕ್ಯಾಶಿಯರ್ ಬೇರೆ ಕರಿತಾನಲ್ಲಪ್ಪ. ಆಡ್ಸಿ ಬೆಳೆಸಿರೋ ಅಮ್ಮ, ಆಡ್ಕೊಳಕಂತಾನೆ ಇರೋ ಕಸ್ತೂರಿ ಆಂಟಿ, ಇವರಿಬ್ಬರ ಮಧ್ಯೆ ಸಿಕ್ಕಾಕೊಂಡ್ಬಿಟ್ರೆ ಕಲ್ಮಿ ಕಬಾಬ್ ಆಗೋಗ್ತೀನಿ. ಏನಪ್ಪ ಮಾಡೋದೀಗ? ಸಡನ್ ಆಗಿ ಕಾಪಾಡೋ ದೇವ್ರು ಯಾರು ಇಲ್ವೇ? ನೋಡ್ರ. ಅಯ್ಯೋ, ವಿಜಿ, ಅಲ್ಲಿ ಟೇಬಲ್ ನಂಬರ್ 2 ಇದೆಯಲ್ಲ, ಅಲ್ಲಿಗೆ ಹೋಗಿ ಆರ್ಡರ್ ತಗೊಳ್ಳೋ ಪ್ಲೀಸ್ ಕಣೋ. ನಾನು ಬೇರೆ ಟೇಬಲ್ ಎಲ್ಲ ಆರ್ಡರ್ ತಗೊಳಲ್ಲಪ್ಪ. ಪ್ಲೀಸ್ ಕಣೋ, ಅವ್ರನ್ನ ಗೊತ್ತಿರೋ ಕಣೋ. ಹಂಗಾದ್ರೆ ಒಳ್ಳೇದಾಯ್ತಲ್ಲ ಬಿಡು. ಇವಾಗ ಒಳ್ಳೇದಾಯ್ತು. ಅಲ್ಲಿಗೆ ಏನಾದ್ರೂ ಹೋದ್ರೆ ಎಲ್ಲ ಹಾಳಾಗೋಗುತ್ತೆ. ನಾನು ನಿನ್ನ ಕೆಲಸ ಮಾಡ್ತಿರೋದು ಅವ್ರಿಗೆ ಗೊತ್ತಿಲ್ಲ ಕಣೋ. ಬೇರೆ ನಾನೇ ಹೇಳ್ಬಿಡ್ಲ? 2 ಬಾರಿಸ್ತಾ ಏನೋ ಅವರು ನನ್ಗೆ 2 ಬಾರಿಸ್ಬಿಡ್ತಾರೆ ಕಣೋ. ಪ್ಲೀಸ್ ಕಣೋ, ಹೋಗೋ. ಓ ಸರಿ, ಆಯ್ತು ಬಿಡಪ್ಪ. ಹೇಳಿ ಮೇಡಮ್, ಏನು ಬೇಕು? ನನಗೆ ಒಂದು ಪ್ಲೇನ್ ದೋಸೆ. ಶಾಂತಿ, ನಿನ್ಗೇನ್ ಬೇಕು? ನಂಗೆ ಒಂದೊಳ್ಳೆ ಈರುಳ್ಳಿ ದೋಸೆ. ಓಕೆ. ಬಂದಾಯ್ತು ತಾನೆ? ತಿಂತಾ ಇದೆಯಾ ತಾನೆ? ಈಗ್ಲಾದ್ರೂ ಹೇಳೆ. ಪ್ಲೇನ್ ದೋಸೆ ಚೆನ್ನಾಗಿದೆ ಕಣೆ. ಅಯ್ಯೋ, ಐಡಿಯಾ ಹೇಳು ಅಂತ ಹೇಳ್ತಾ ಇರೋದು, ದೋಸೆ ಚೆನ್ನಾಗಿದೆ ಅಂತ. ಯಾರಾದ್ರೂ ಬಂದು ಆರ್ಡರ್ ತಗೊಳ್ರ. ಇವನು ಮನೋಜ, ಏನಾಯ್ತಾ ಶಾಂತಿ? ಆ ಕ್ಯಾಶಿಯರು ಮನೋಜ ಅಂತ ಕರೆದ್ರಲ್ಲ, ಆ ಹೆಸರಿಟ್ಕೊಂಡು ಸರ್ವದ ಕೆಲಸ ಮಾಡ್ತಿರೋ ಪುಣ್ಯಾತ್ಮ ಯಾರು ಅಂತ ನೋಡ್ತಿದ್ದೆ. ಊರಿಗೊಬ್ನೇ ಪದ್ಮಯ್ಯ ಅನ್ನೋ ಹಾಗೆ ಇನ್ ಮಗ ಒಬ್ನೇ ನಾ ಇರೋದಿಲ್ಲಿ. ಅಯ್ಯೋ, ಆ ಹೆಸರಿಗಿರೋ ಬೆಲೆ ಕಣೆ ಅದು. ಆ ಹೆಸರಿಟ್ಕೊಂಡವ್ರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಆಗೋದು. ಅವ್ರ ಹೆಸರು ಕರೆದಿದ ತಕ್ಷಣ ನನಗೆ ನನ್ನ ಮನೋಜನೇ ನೆನಪಾಗ್ಬಿಟ್ಟ. ಇರು, ಅವನಿಗೆ ಫೋನ್ ಮಾಡ್ತೀನಿ. ಏನಪ್ಪ ಮಾಡೋದು ಈಗ? ಬಂದವ. ಸರ್, ಏನು ಕೊಡಲಿ ಸರ್? ಏನು ಚೆನ್ನಾಗಿದೆ ಇಲ್ಲಿ? ರವೆ ಇಡ್ಲಿ ಚೆನ್ನಾಗಿರುತ್ತೆ ಸರ್. ಹಲೋ ಮನೋಜ, ಎಲ್ಲಿದ್ಯಪ್ಪ? ಮೀಟಿಂಗಾ? ಓನಮ್ಮ, ಆರ್ಡರ್ ತಗೋತಿದ್ದೆ. ಆರ್ಡ್ರ್? ಅಂದರೆ ಪ್ರಾಜೆಕ್ಟ್ ವಿಷಯವಾಗಿ ಬಾಸ್ ಆರ್ಡರ್ ಮಾಡ್ತಿದ್ರು, ಅದನ್ನ ರೆಡಿ ಮಾಡ್ತಿದ್ದೆ ಅಷ್ಟೇ. ಓ ಹಾಗಾ? ನಾನು ಕಸ್ತೂರಿ ಹೋಟ್ಲಿಗೆ ಬಂದಿದ್ವಿ. ಈರುಳ್ಳಿ ದೋಸೆ ತುಂಬಾ ಚೆನ್ನಾಗಿದೆ ಕಣೋ. ನಿನಗೊಂದು ಪಾರ್ಸೆಲ್ ಮಾಡಿಸ್ಕೊಂಡ್ ಬರ್ಲಾ? ಓ ಅಮ್ಮ, ನಾನು ಬ್ಯುಸಿ ಇದ್ದೀನಿ. ನೀನು ನೋಡಿದ್ರೆ ಈರುಳ್ಳಿ ದೋಸೆ ಅಂತಿದ್ಯಾ? ನನ್ಗೆ ಏನು ಬೇಡಮ್ಮ. ಆಯ್ತು, ನಿನ್ನ ಕೆಲ್ಸಕ್ಕೆ ನಾನೇನು ತೊಂದರೆ ಮಾಡಲ್ಲ. ಸಂಜೆ ಬೇಗ ಮನೆಗೆ ಬಂದ್ಬಿಡು, ಸರಿನಾ? ಸರಿ. ಬಾರ, ಕೈ ತೊಳ್ಕೊಳ್ಳೋ. ಆ ನೀರಿನ ಬಾಟ್ಲ್ ಎತ್ಕೋ. ಈಗ ಬಂದ್ಬಿಡ್ತಾರ ನೋಡ್ತೀಗ. ಬಾ. ಒಟ್ಟಿನಲ್ಲಿ ಮಗನ ಹೆಸರು ಕೇಳ್ತಿದ್ದಾಗೆ ಫೋನ್ ಮಾಡ್ತೀಯಲ್ಲ? ಮತ್ತೆ ನನ್ನ ಮಗನ ಮೇಲೆ ನಾನೇನು ಪ್ರೀತಿ ಕಡಿಮೆ ಇಟ್ಕೊಂಡಿದ್ದೀನಾ?
ಒಳ್ಳೇದೇ. ಮನೋಜ ಅಂತ ಕೂಗಿದ್ರಲ್ಲ, ನಾನ್ ಎಲ್ಲೋ ನಿನ್ ಮಗ ಇಲ್ಲೇ ಹೋಟೆಲ್ನಲ್ಲಿ ಸರ್ವೆಂಟ್ ಆಗಿದ್ದಾನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಮೂತಿ ತೆಗೆದೊಂದು ಬಿಟ್ಟ ಅಂದ್ರೆ ಯಾಕೆ? ನನ್ನ ಮಗ ಗರ್ಭಗುಡಿಯಲ್ಲಿರೋ ದೇವ್ರ ಆಗ್ತಾನೆ ಅಂತ ಅನ್ಕೊಂಡಿದ್ದೀನಿ. ಕಡೆ ಪಕ್ಷ ದೇವ್ರ ಪಕ್ಕ ನಿಂತ್ಕೊಳ್ಳೋ ಪೂಜಾರಿ ಆದ್ರೂ ಹಾಗೇ ಆಗ್ತಾನೆ. ನಿನಗಿನ್ನೂ ನನ್ನ ಮನೋಜನ್ ಬಗ್ಗೆ ಗೊತ್ತಿಲ್ಲ ಕಣೆ. ಸುಮ್ನೆ ಬಾ. ಅಂತೆ ಸರಿ, ನಡಿ. ತಗೊಳ್ಳೆ, ಆ ರಾಸ್ಕಲ್ ಬಂದ್ರೆ ಅವನು ಕೊಟ್ಟು ಕಳಿಸು. ನನ್ಗೊಂದು ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಲೇ, ಈ ದುಡ್ಡು ಎಲ್ಲಿಂದ ಬಂತೆ? ಪರ್ಸ್ನಲ್ ಲೋನ್ ಆಪ್ಷನ್ ಇತ್ತು. ಲೇ, ಎಷ್ಟು ಅಂತ ಸಾಲ ಮಾಡ್ತೀಯಾ? ಈ ಪಾರ್ಲರ್ ಕೂಡ ನಿನ್ನ ಹೆಸರಲ್ಲಿಲ್ಲ, ನೆನ್ಪಿದ್ಯಾ? ಪೂಜಾ, ಈ ಪಾರ್ಲರ್ನ ಆದಷ್ಟು ಬೇಗ ನನ್ನ ಹೆಸರಿಗೆ ತಗೋಬೇಕು ಕಣೆ. ಈ ಸತ್ಯ ಏನಾದರೂ ಮನೆಯವ್ರಿಗೆ ಗೊತ್ತಾದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಮನೇಲಂತೂ ಒಂಚೂರು ನೆಮ್ಮದಿ ಇಲ್ಲ. ಇನ್ನು ಈ ಪಾರ್ಲರ್ ಸತ್ಯ ಗೊತ್ತಾದ್ರೆ ಅಷ್ಟೇ ನನ್ನ ಕಥೆ. ಲೇ, ಮತ್ತೆ ಏನಾಯ್ತು ಮನೇಲಿ? ದಿನ ಏನೋ ಒಂದು ಆಗ್ತಾನೆ ಇರುತ್ತೆ ಕಣೆ. ಪಾಪ ಮನೋಜ್ ಆಸೆ ಪಟ್ರು ಅಂತ ಅವ್ರಿಗೆ ದೋಸೆ ತಗೊಂಡು ಹೋಗಿ ಕೊಟ್ಟೆ. ಆದ್ರೆ ಅದನ್ನ ಮುಕ್ಕಿದ್ ಮಾತ್ರ ರಾಸ್ಕಲ್ ಸೂರ್ಯ. ಅಯ್ಯೋ, ಅವರಿಬ್ರು ಸೇರ್ಕೊಂಡು ನನಗೊಂದು ಕಾಟ ಕೊಡ್ತಾರೆ. ಅಷ್ಟಿಷ್ಟಲ್ಲ. ನಾನು ನಿನಗೆ ಮೊದಲಿಂದನೂ ಹೇಳ್ತಾನೆ ಇದ್ದೀನಿ, ನಿನಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋದು ಆ ಮನೆ ಖಾಲಿ ಮಾಡಿದ್ರೆ ಮಾತ್ರ. ನಾನು ನಿನಗೆ ಮೊದಲಿಂದನೂ ಹೇಳ್ತಾನೆ ಇದ್ದೀನಿ, ನನಗೆ ಜಾಯಿಂಟ್ ಫ್ಯಾಮಿಲಿನೇ ಇಷ್ಟ ಅಂತ. ನಿಜ, ಆ ಮನೇಲಿ ಎಲ್ಲರೂ ಒಳ್ಳೆಯವರೇ ಕಣೆ. ಆ ಸೂರ್ಯ ಮೀನಾ ಇಬ್ರು ಬಿಟ್ಟು. ಅದಕ್ಕೆ ಈ ಸಲ ಒಂದನ್ನ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಏನು, ಮನೆ ಖಾಲಿ ಮಾಡ್ತೀಯಾ? ಇಲ್ಲ, ಹೇಗಾದ್ರೂ ಮಾಡಿ ಆ ಸೂರ್ಯ ಮೀನಾ ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ತೀನಿ. ಆಗ ಮನೆಯವ್ರಿಗೆ ಯಾರಿಗೂ ನನ್ನ ಬಗ್ಗೆ ಗೊತ್ತಾಗಲ್ಲ. ನಾನು ನೆಮ್ಮದಿಯಾಗಿರ್ಬೇಕು ಅಂದರೆ ಇದೊಂದೇ ದಾರಿ.